ಹಲೋ ಅಮ್ಮ, ಏನು ಮಾಡ್ತಾಯಿದ್ದಿ? ಓಹೋ ನವ್ಯ, ಚೆನ್ನಾಗಿದ್ದೀವ? ಹ್ಞೂ ಅಮ್ಮ, ಚೆನ್ನಾಗಿವ್ನಿ. ಏನು ಮಾಡ್ತಾಯಿದ್ದಿ? ನಾನು ನಾಷ್ಟ ತಿಂದ್ಬಿಟ್ಟು ಕುಂತೀನಿ ಕಣವ. ಸರಿ ಸರಿ. ಎಷ್ಟೊತ್ತಿಗೆ ತಲುಪಿದ್ರವ? ರಾತ್ರಿ ಸುಮಾರು 11 ಗಂಟೆನೇ ಆಗಿತ್ತು ನಾವು ಇಲ್ಲಿ ಬರೋದಕ್ಕೆ. ಅಲ್ಲಿ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿದ್ದದ. ಹೋಟ್ಲಲ್ಲಿ ರೂಮ್ ಬುಕ್ ಮಾಡ್ಕೊಟ್ಟವ್ರೆ ಕಣಮ್ಮ. ಸರಿ ಕಣ್ಮಗಳೇ. ಅದಕ್ಕೇನೆ ಎಷ್ಟೊತ್ತು ಕೂದ್ಲು ಹೋದ್ಮೇಲೆ ಮಾಡ್ತೀನಿ ಅಂದಲ್ಲ, ಮಾಡನೇ ಇಲ್ವಲ್ಲ ಅಂತಿದೆ ಅಂತ ಬೇಜಾರಾಯ್ತಿತ್ತು. ನಾನು ಮಾಡೋಕ್ಕೆ ಅಂದರೆ ಎಷ್ಟೊತ್ತಲ್ಲಿ ಏನು ಮಾಡಾನೆ, ಮನೆಗಿರ್ತಿದ್ದೆ ಅನ್ಕೊಂಡು ಸುಮ್ಮನೆ ಅದೇ ಕಣಮ್ಮ. ಮನೆಗಿರ್ತೀಯ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅನ್ಕೊಂಡು ಸುಮ್ಮನೆ ಅದೇ. ಇನ್ನೇನು ನಾಷ್ಟ ನಿಮ್ಮದು? ಇಲ್ಲೇ ತಿಂದು ರೆಡಿ ಆಯ್ತೇವಿ, ಹೋಗ್ಬೇಕು ಟ್ರೈನಿಂಗ್ಗೆ. ಸರಿ ಸರಿ. ನಿತ್ತ ತಲೆಗೆಡ್ಸ್ಕೊಬೇಡ, ಚೆನ್ನಾಗಿ ಉನಿಕತ್ತೆ. ಚೆನ್ನಾಗಿ ಟ್ರೈನಿಂಗ್ ಮಾಡ್ಕೊಂಡು ಚೆನ್ನಾಗಿ ಬೋವ. ಇತ್ತಾಗ ಯಾವ ದಿಗ್ಲು ಬೇಡ, ಅಚ್ಚುಕಟ್ಟೆ ಕೆಲಸ ಕಲ್ತ್ಕೊ. ಸರಿ ಅಮ್ಮ, ಆಯಿತು, ಏನಿಲ್ಲ. ನೀನು ಚೆನ್ನಾಗಿದ್ರೆ ಸರಿ. ಲತಮ್ಮ ಮಾತಾಡಿಸ್ತಾ? ಇಲ್ಲ 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 ಇಲ್ಲ, ಮಾತಾಡ್ಸಿಲ್ಲ ಅವಳು, ಮಾತಾಡ್ಸಿಲ್ಲ. ಅವಳನ್ನ ನಾನು ಮಾತಾಡ್ಸಿಲ್ಲ, ನನ್ನ ಅವಳು ಮಾತಾಡ್ಸಿಲ್ಲ. ಸುಮ್ಮನಿವಿ. ಅವಳು ಮಾತಾಡ್ಸ್ತಾರೆ ಸಿಕ್ಕಿಲ್ಲ, ಮಾತಾಡ್ಸೋಕ್ಕೂ ಇಲ್ಲ. ನನಗೆ ಗೊತ್ತು ಕತೆ, ಅವಳು ಬುದ್ಧಿ ಅಲ್ಲವಾ. ನೀನು ತಲೆಗೆಡ್ಸ್ಕೊಬೇಡಮ್ಮ, ಸುಮ್ಮನೆ ಆರಾಮಾಗಿ ಹೆಂಗಿರ್ಬೇಕು ಹಂಗೆ ಇರೋದು ಕಲಿ ನೀನು. ಅವ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ. ಅಜ್ಜಿ ಚೆನ್ನಾಗಿ ಅವ್ರು ನಿನ್ನ ಕೊಟ್ಟೆ, ಇನ್ನೇನಾಗಬೇಕು. ದೊಡ್ಡ ಅಜ್ಜಿ ಎಲ್ಲ ಮಾತಾಡ್ಸೋರ, ಕೆಂಪಜ್ಜಿ ಮಾತಾಡಿಸ್ತು. ಆಮೇಲೆ ಇವರು ಸುಪ್ತಾತ ಏನು ಮಾತಾಡ್ಸಿಲ್ಲ. ಒಟ್ಟಿಗೆ ಇವರು ದೊಡ್ಡಜ್ಜಿ ಗಿಡಜ್ಜಿ ಎಲ್ಲ ಮಾತಾಡಿದ್ರು. ಯಾರು ಮಾತಾಡ್ತಾರೆ ಅವ್ರು ಕೂಡ ಮಾತಾಡ್ಕೊಂಡು ಸುಮ್ಮನೆ ಇರಮ್ಮ. ನೀನು ಬೇಜಾರು ಮಾಡ್ಕೊಬೇಡ. ಬೇಜಾರಾದಲ್ಲಿ ಇರೋಕ್ಕೆ ಇಲ್ಲ ಕಣವ, ಬೇಜಾರಾಕಿಲ್ಲ. ಒಂಚೂರು ಬೇಜಾರಾಕಿಲ್ಲ. ಇಲ್ಲ ಅಜ್ಜರೆಲ್ಲ ಮಾತಾಡ್ತಾ ಕುಂತಿರ್ತಾರಲ್ಲ, ಸುಮ್ಮ ಕೂತ್ಕೊತೀನಿ ಕೇಳಿಸ್ಕೊಂಡು. ಏನಿಲ್ಲ, ಒಟ್ಟಿಗೆ ಚೆನ್ನಾಗಿವ್ನಿ. ಅಮ್ಮ, ಚೆನ್ನಾಗಿರು, ನೀನು ತಲೆಗೆಡ್ಸ್ಕೊಬೇಡಮ್ಮ, ಚೆನ್ನಾಗಿರು. ನಾನು ಹಂಗೆ ಯೋಚನೆ ಮಾಡಿದೆ ಏನೋ ಎಂತ ಅಂತವ ಅಡ್ಜಸ್ಟ್ ಆಗಿರೋದು ಇಲ್ವಾ ಅಮ್ಮನಿಗೆ ಅಂತಿದೆ. ಇಲ್ಲ ಇಲ್ಲ ಇಲ್ಲ, ಅಡ್ಜಸ್ಟ್ ಆಯ್ತು ಕಣವ, ಏನಿಲ್ಲ. ಅಯ್ಯೋ ನನಗೆ ಬೇಜಾರಾಯ್ತದೆ ಕಣ್ಮಗ, ನಿಜವಾಗ್ಲೂ. ಎಂತ ತಪ್ಪು ಮಾಡಿದೆ ಅಂತ ನನಗೆ ನಿಜವಾಗ್ಲೂ ಪಾಪ. ಅಡ್ಜಸ್ಟ್ ಎಲ್ಲಾದ್ರೂ ಮನ್ಸಲ್ಲಿ ಇಟ್ಕೊಳ್ತಾನೆ ಕರ್ಕೊಬಂದಿಲ್ಲಿ ಇರ್ಸ್ಕೊತಲ್ಲ. ನನಗೆ ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ, ಭಾಳ ಬೇಜಾರಾಯ್ತದೆ ಕಣ್ಮಗ ನನಗೆ. ಆಯಿತು ಅಮ್ಮ, ಸುಮ್ಮನೆ ಅವೆಲ್ಲ ನೆನ್ಸ್ಕೊಂಡು ನೀನು ಆರೋಗ್ಯ ಹಾಳು ಮಾಡ್ಕೊಬೇಡ. ನೀನು ಸುಮ್ಮನಿರು, ಆಯಿತು. ತಲೆಗೆಡ್ಸ್ಕೊಬೇಡ. ಟ್ಯಾಬ್ಲೆಟೆಲ್ಲ ಟೈಮ್ ಕುಡಿತಿದ್ಯಮ್ಮ ನೀನು? ಕುಡಿತೇವನಿ ಕಣಪ್ಪ, ಕುಡಿತೇವನಿ. ಸರಿ ಆಯಿತು, ಬರ್ತೀನಿ. ಆಮೇಲೆ ಸಂಜೆ ಮೇಲೆ ಬಂದ್ಮೇಲೆ ಫೋನ್ ಮಾಡ್ತೀನಿ ಬಿಡು ನಾನು. ಆಯಿತು ಮಗಳೇ, ಮಾಡು. ದೊಡವ, ಏನು ಮಗ ನೀನು ತಾನೇ ಫೋನ್ ಮಾಡಿರೋದು? ಅಯ್ಯೋ ದೊಡವ, ನಾಚಿಕೆ ಮಾನ ಮರ್ವಾದಿ ಏನಾದ್ರು ಇದ್ರೆ ಏನಾರು ಆಯ್ತದೆ. ಕಿತ್ತೋದ್ ಮುಂಡ್ಯಾರಿಗೆ ಮತ್ತೊಂದು ಬೀದಿ ಅಂತವೆ ಅದೇನೋ ಅಂತಿದ್ರಂತೆ, ಹಂಗೆ ಕಿತ್ತೋದ್ಲ ಅವ್ರಿಗೆ ಇನ್ನೇನು. ಥೂ, ಅಯ್ಯಪ್ಪ ದೇವ್ರೆ, ಅದು ಹೆಂಗೆ ಬಂದಿದ್ದು ದೊಡವರಿಗೆ? ನಾಚಿಕೆ ಇಲ್ವಾ ಮಗ? ಅವತ್ತು ಕಡೆ ಹೆಂಗೆ ಬಂದಿದ್ಲು? ನಾಚಿಕೆ ಹಾಕಿಲ್ವಾ? ಅಯ್ಯಪ್ಪ, ಅವ್ರಿಗೂ ತಾನೇ ಮಾನ ಮರ್ವಾದಿ ಇಲ್ಲಕ್ಕಂತ ಹಾಕು. ಅಲ್ಲ, ಗಂಡನ ಬಿಟ್ಬಿಟ್ಟು ಹೋದ್ಮೇಲೆ ಅದು ಹೆಂಗೆ ತಿರ್ಗ ಹಂಗೆ ಬರೋದು ದೊಡವ? ಹಂಗೆ ಅದು ಹೆಂಗೆ ಬಂದ್ಲು ಅಲ್ಲಿಗೆ? ಅವ್ರು ತಾನೆ ಹೆಂಗೆ ಸೇರ್ಸ್ಕೊಂಡ್ರು ಕಿತ್ತೋದು ಜನಗಳು. ಅವ್ರಿಗೇನೋ ಮಾನ ಮರೋದಿಲ್ಲ ಅಂದ್ರೆ ಅವಳಿಗೂ ಇಲ್ವಾ? ಅದು ಹೆಂಗಿದೊಳಲ್ಲಿ? ನಮ್ಗೇನೋ ನಾಚಿಕೆ ಕಣವ, ನಾಚಿಕೆ ನಮಗೆ. ಮಾನ ಮರೋದಿ ಇಲ್ದೋದಂಗೆ ಆಡ್ತವೆ. ಯಾಕಂದ್ರೆ ಏನಂಗೆ ಮಾತಾಡ್ತಿದ್ದೀನಿ ನೀನು? ಒಂದಕ್ಕೊಂದು ಸಂಬಂಧವೇ ಇಲ್ವಲ್ಲ. ನೀನು ಫೋನ್ ಮಾಡ್ಬಿಟ್ಟು ಮಾತಾಡ್ತಾ ಕೂತಿದ್ಯಲ್ಲ, ಏನವ? ಅಯ್ಯೋ, ಎಷ್ಟು ಉಗಿದ್ರು ಮಾನ ಮರೋದಿಲ್ಲ, ಸುಮ್ಕಿರು. ಮಾನ ಮರೋದಿದ್ದರೆ ಈ ಥರವಯ್ಯಪ್ಪ ಅಲ್ಲಕ್ಕಂತಡವ ನಾನು ಹೇಳೋದು. ಅವಳಿಗೇನು ಬುದ್ಧಿ ಬೇಡವ ಮನ್ಸನ್ಗೆ? ಮಕ್ಳು ಬಿಟ್ಬಿಟ್ಟು ಗಂಡನ ಬಿಟ್ಬಿಟ್ಟು ಓಡೋದವಳು ಇವತ್ತು ತಿರ್ಗವ ಬಂದು ಸೇರ್ಕೊಂಡವಳೆ ಅಂದರೆ ಮಾನ ಮರೋದಿ ಬೇಡವಾ? ಕರೀತಾರೆ ಏನೋ ಮಾನವೀಯತೆ ದೃಷ್ಟಿಯಿಂದವ. ಅವಳಿಗೆ ಬರೋಕ್ಕೆ ಮಾನ ಮರೋದಿ ಬೇಕಾನೆ. ಥೂ ತು 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 ತು, ಅಸಹ್ಯ ಕಣವ ನಿಜವಾಗ್ರೆ. ಅದೇನು ಒಂದು ಅರ್ಥ ಆಯ್ಕಿಲ್ಲ. ಏನು ಪ್ರಪಂಚದ ಹಾಳು ಬಿದ್ದೋಗದೆ ದರ್ದ್ರ ಮುಂಡವೇನ. ಯಾವ ಜನ್ಮ ಓದ್ಕೊಬಂದು ನನ್ನಂತೊಳೆ ಆಗಿದ್ರೆ ದೊಡವ ಹಿಂಗೆ ಹೇಳ್ತೀನಿ ಅಂತ ಬೆಜ್ಜ ತಿಳ್ಕೊಬೇಡ. ದೇವ್ರ ಆಣಗುವೆ ನನ್ನಂತೊಳೆ ಆಗಿದ್ರುವೆ ನಾನು ಮಾತ್ರವೇ ಬೇಕಾದ್ರೆ ಹೋಗಿ ಹೊಳೆಗೋ ಬಾವಿಗೋ ಕೆರೆಗೋ ಬಿದ್ದುಬಿಡೋನು. ತಿರ್ಗಾ ಅವ್ರ ಮನೆಗಂತ ಹೋಗ್ತಿರ್ತೀರ ನಾನು. ಅದು ಹೆಂಗೆ ಹೋಗೋದು ದೊಡವ? ಬಂದ್ಬಿಟ್ಟು ಡೈವರ್ಸ್ ಎಲ್ಲ ಆದಮೇಲೆ ತಿರ್ಗಾ ಹೋದ್ರೆ ಕಿತ್ತೋದವ್ರು ಒಂದು ಕಳಕಿಲ್ವಾ? ಅಯ್ಯಪ್ಪ, ಅವ್ರಿಗೆ ಅವೆಲ್ಲ ಅನ್ಸಕ್ಕಿಲ್ಲ ಬಿಡಿ. ಅವೆಲ್ಲ ಕಿತ್ತೋಗವ್ರಲ್ಲ ಅವರು, ಅದಕ್ಕೆ ಅವ್ರಿಗೆ ಯಾರು ಏನು ಅನ್ಸಕ್ಕಿಲ್ಲ. ಅಯ್ಯಪ್ಪ ದೇವರೇ ಭಗವಂತ, ಶಿವ. ಅಯ್ಯಪ್ಪ, ಮಗ ಏನು ಮಾತಾಡ್ತಿದ್ದಿಲ್ಲ ನೀನು? ಮಾತಾಡೋ ಮಾತು ಒಂದಕ್ಕೊಂದು ಸಂಬಂಧವೇ ಇಲ್ವಲ್ಲ, ಏನೇನೋ ಮಾತಾಡ್ತೀಯೇ? ಸರಿ ಕಂದೊಡವ, ಸರಿ ಆಯಿತು. ಇನ್ನೇನು ಸಮಾಚಾರ? ಯಾವಳು ಏನಾರು ಮಾಡ್ಕೊಳ್ಳಿ ಬಾ, ನಮಗೇನು ಮಾನ ಮರೋದಿಲ್ಲ ಮುಂಡ್ಯಾರು. ಅದೇ ಮಾನ ಮರೋದಿ ಅಂತ ಇದ್ದರೆ ಅವರು. ಅವಳು ಆಗಲೇ ಹೋಯ್ತಿತ್ತಿಲ್ಲ ಬಾ, ಆಗೋಗಿದ್ದವಳು ಈಗ ತಿರ್ಗಾ ಬಂದವಳೆ ಅಂದವಳು. ಕಿತ್ತೋದ್ಲ ಅವಳಿ ಅಂತಾನೆ ಅರ್ಥ ಕಂಡು ಬಾ. ಅಯ್ಯೋ, ನಮ್ಗೆ ಯಾಕೆ ಕಂಡವ್ರು ಸುದ್ದಿ ಮಾತಾಡಿ ಏನು ಗೊತ್ತಿತ್ತು? ಇನ್ನೇನು ದೊಡವ? ಅಲ್ಲಕ್ಕಲ್ಲೇ ಪುಣ್ಯದ ಕಿತ್ತಿ ನೀನು ಫೋನ್ ಮಾಡ್ಬಿಟ್ಟು ನೀನು ಏನೇನೋ ಮಾತಾಡ್ತಾ ಕುಂತಿದ್ದಲ್ಲ, ಇದ್ಯಾಕೆ? ಯಾಕೆ ಏನಾಯ್ತು ಹೇಳು? ಅಂತಾನೆ ಆಯಿತು ಅವ್ರದ್ದೊಂದು ಜನ್ಮ. ಅಯ್ಯಪ್ಪ ದೇವರೇ ಭಗವಂತ, ಅದು ಹೆಂಗೆ ಅದೇನೋ ಅವ್ರ ಕತೆಗಳೇ ಅರ್ಥ ಆಯ್ತಿಲ್ಲ ಕಂದೊಡವ ನಿಜವಾಗ್ಲೂ. ಅಯ್ಯೋ, ಯಾರ ಕತೆನೂ ಹೇಳ್ಬೇಡ ಇಲ್ಲಿ. ಏನು ಹೇಳು? ಫೋನ್ ಮಾಡಿರೋದು ಯಾರ ಬಗ್ಗೆ ಮಾತಾಡ್ತಾ ಇದ್ದಿ? ಇಲ್ಲಿ ಯಾರು ಓಡಾಗಿಲ್ಲ ಕಲೆ. ಸರಿ, ನೀನು ಹೇಳೋದಕ್ಕೆ ಸುಮ್ಕಿರು. ಅಯ್ಯೋ, ಏನಾದ್ರು ಮಾಡ್ಕೊಳ್ಳ ಹಾಕು ಅಂತ ಕಿತ್ತೋದವ್ರು ಕೊಟ್ಟೆ ನಾವು ನಿಂತ್ಕೊಬಿಟ್ರೆ ನಮಗೂ ಮಾನ ಮರೋದಿ ಇರಕ್ಕಿಲ್ಲ ಕಣ್ಣ ದೊಡವ. ನೀನು ಏನಾರು ಅನ್ಕೋ. ಮಾನ ಮರೋದಿ ಅನ್ನೋದು ಅವ್ರಿಗೆ ಒಂದು ಚೂರಾರು ಇದ್ದಿದ್ರೆ ಈ ಕೆಲಸಗಳು ಮಾಡ್ತಿದ್ರೆ ಹಬ್ಬೆ ವರ್ಷಗಳು ಹೋಯ್ತಿದ್ಯಾಕೆ? ತಿರ್ಗಿ ಬತ್ತಿದ್ಯಾಕೆ? ಮಾನ ಮರೋದಿ ಇಲ್ದೋತ ತಾನೆ ಇಷ್ಟೆಲ್ಲ ಆಯ್ತಿರೋದು. ಅಯ್ಯಪ್ಪ ಹೋಗು. ಅಯ್ಯೋ ತೊಡಗಾರಿ ಮಡ್ಗು, ತಲೆನೋವು ಬರ್ಸ್ಬೇಡ. ನಾನು ಹೊಲ್ತಕ್ಕೆ ಬಂದೀನಿ, ಮಡ್ಗು ಫೋನ. ಅದೇನು ಅರ್ಥ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಏನೇನೋ ಬೊಗಳು ಬೇಡ ನೀನು. ಅದೇನು ಅರ್ಥ ಆಯ್ತದ ನೀನು ಮಾತಾಡ್ತಾರೋ ಮಾತು? ಅದೇ ನಿನಗೆ ಅರ್ಥ ಆಗಬೇಕು ಅಷ್ಟೇ, ನಮ್ಗಂತೂ ಅರ್ಥ ಆಯ್ಕಿಲ್ಲ. ಏನು ಬುದ್ಧಿ ಬೇಡ ಮನ್ಸೂನಿಗೆ ಒಂಚೂರಯ್ಯ. ಏನು ಮಾತಾಡ್ತಿದ್ದಿ? ಏನೋ ನಿನ್ಗಾರು ಅರ್ಥ ಆಯ್ತದ ಇಲ್ವೋ? ಮಡಗ್ಲೆ ಫೋನ ಎದ್ದೋಗದ ನೋಡಿ, ಎದ್ದೋಗದ ಬೇವರ್ಸಿ ಮುಂಡೆ. ನನ್ನ ಜೀವನ ಹಾಳು ಮುಂಡೆ.
ಉದ್ದಾರ ಅದೆಯಾ ಹೋಗು ಹಾಳು ಬಿದ್ದೋಯ್ತೀಯ ನೀನು ಯಾರ್ಗ್ಲಂಗಂತ ಇದೀನಿ ನೀನು ಬಂದವಳಲ್ಲ ಅವಳಿಗೆ ಅಲಕಂತೋಡವ ಹೇಳ್ತೀಯಲ್ಲ ಬಂದು ಕುಂತವಳಲ್ಲ ನಾಚ್ಕಾಯ್ಕೋದೊಡವ ಕುಂತಿದ್ಲು ಇಲ್ಲಿ ಅದಕ್ಕೆ ಚಂದಾಗ ಉರಿಲಿ ಅನ್ಬಿಟ್ಟಂಗೆ ಮಾತಾಡಿದೆ ನಾನು ಆರಾಮರ್ ಬಂದು ಏನಾದ್ರು ಇದ್ರೆ ಇವಳು ಬಂದಿಲ್ಲಿ ಇರ್ತಿದ್ಲ ಅವ್ರಿಗಿದ್ದಿದ್ರೆ ಅವ್ರಿಗೆ ಬಂದು ಕರ್ಕೊಂಡ್ಬಂದು ಇಸ್ಕೊತಿದ್ರ ಏಯ್ ನನ್ನ ಜೀವನನೇ ಹಾಳು ಮಾಡ್ಬಿಟ್ಕೊಂಡೋಡವ ಅಯ್ಯೋ ಲೈ ಸುಮ್ಮನೆ ಇರ್ಲೆ ನೀನು ಸುಮ್ಮನಿರು ಬಾಯಿ ಮುಚ್ಕೊಂಡು ಯಾಕೆ ನೀನು ಚೆನ್ನಾಗಿ ಉಗಿಸ್ಕೊಳ್ಳೋ ಸಾಕಾಕಿಲ್ವಾ ಏನು ಹಾಕ್ಯಂಬರ್ಕು ಉಗಿಸ್ಕೊತೇನೆ ಇರ್ಬೇಕೇನೋ ಅವ್ರು ಏನಾರು ಮಾಡ್ಕೊಳ್ಳಿ ಅವ್ರ ಮನೆ ಬಂದವರು ಯಾರನ್ನಾರು ಕರ್ಕೊಂಬಂದು ಇಸ್ಕೊಳ್ಳಿ ಯಾರನ್ನಾರು ಕಳಿಸ್ಲಿ ನಿಮ್ಗೆ ಯಾಕೆ ಸುಮ್ಮನೆ ಇರ್ಲೆ ಪುಣ್ಯಕ್ಕೆ ಇದಕ್ಕೆ ಗಡಿಯ ನೀನು ಅವ್ವ ತಾಯಿ ಆಮೇಲೆ ಜಗಳ ಆಡ್ಕೊಂಡು ಅದಾಡ್ಕೊಂಡು ಇದಾಡ್ಕೊಂಡು ಅನ್ಕೊಂಡು ನನ್ನ ಮನೆ ಮಕ್ಳಿಗಂತೂ ಬಂದ್ರು ಮಾತ್ರವ ನಾನಂತೂ ಮನೆ ಒಳಗೆ ಸೇರ್ಸಕ್ಕಿಲ್ಲ ಕಣವ ಹೇಳ್ತೇವ್ನಿ ಇರತ್ತ ಓಚ್ಕಟ್ಟ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಗೆ ಇರು ಅಂದ್ರೆ ಇರ್ತಾನೆ ಬಿಟ್ಟು ಒಳ್ಳೆ ಜಗಳ ಗಂಟೆಗೆ ನಿಂತ್ಕತಿಯಲ್ಲ ನೀನು ಸುಮ್ಮನೆ ಇರಾಕಿಲ್ಲ ನಿನಗೆ ಹೆಂಗಿರೋದು ದೊಡ್ಡವ ನಾನು ಹೆಂಗಿರೋದು ಹೇಳ್ತೀಯಲ್ಲ ತಿರ್ಗ ನೀನು ನನ್ನ ಜಾಗಕ್ಕೆ ಇನ್ನೊಬ್ಳು ಬಂದು ಕೂತ್ಕೊಂಡಾಗ ನಾನು ಹೆಂಗಿರಕದ್ ನಾನು ಅವತ್ತಿಗೆ ಜ್ಞಾನಿಸ್ತಿಲ್ವ ಇವತ್ತು ಕರ್ಕೊಂಬಂದು ಇರ್ಸ್ಕೊಳ್ಳೋರು ಅವತ್ತಿಗೆ ಕರ್ಕೊಂಬಂದು ಇರ್ಸ್ಕೋಬೇಕಾಗಿದ್ದು ನನ್ನ ಜೀವನ ಕಾಲ್ ಮಾಡೋದು ಇನ್ನು ಯಾವ ಕಾಲ್ಕೊಳ್ಳ ಸೇರ್ಸ್ಕೊಳಕ್ಕೆ ಮನೆ ಒಳಕ್ಕೆ ಅವಳಿಗೂ ನಮಗೂ ಯಾವುದೇ ಸಂಬಂಧ ಏನಿಲ್ಲ ನೀನೇ ಮನೇಲಿ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ರಲ್ಲ ಇವರು ಮಾಡ್ಕೊಂಡ್ಮೇಲೆ ಹೆಂಗಿರ್ಬೇಕು ದೊಡವ ಹೇಳ್ತಿದ್ಯಲ್ಲ ತಿರ್ಗಾ ಕರ್ಕೊಂಬಂದು ಇರ್ಸ್ಕೊಂಡಿದ್ದಾರೆ ದೊಡವ ಇವಳನ್ನ ಅವ್ಳ ಮಕ್ಕ ನೋಡಕ್ಕೆ ಇರ್ಸ್ಕೊಂಡಿದಾರ ಕರ್ಕೊಂಬಂದಿಲ್ಲ ಒಬ್ಬರ ಮುಂಡೆ ಅವಳನ್ನ ನಮ್ಮ ಅವ್ವ ಹೇಳಿದ್ಲು ಅಪ್ಪನ ಕೊಟ್ಟವಳು ಆಬೇಡ ನೀನು ನೀನು ಆದ್ರೂ ನರ್ಕ ಅನುಭವಿಸ್ಬೇಕಾದ್ರೆ ಎಣ್ಣೆ ಸಂಬಂಧಕ್ಕೆ ಯಾವುದೇ ಕಾರಣಕ್ಕೂ ಬೆಳಕನವ ನಿಮ್ಮ ಅಪ್ಪನ ಮಾತು ಕಟ್ಕೊಂಡು ಹೋಗಿ ಹಳ್ಳಕ್ಕೆ ಬಿಡ ಕೆಲಸ ಮಾಡ್ಕೊಬೇಡ ನೀನು ಅಂತವ ನಮ್ಮ ಅವ್ವ ಹೇಳಿದ್ಲು ಅವಳ ಮಾತು ತೆಗ್ದಾಕಿದ್ಕೆ ಇವತ್ತು ಸರಿಯಾಗಿ ಆಯ್ತು ನನಗೆ ಗೊತ್ತಾ ಹೆಂಗಾಯ್ತು ಅಂದ್ಬಿಟ್ಟು ಅಯ್ಯೋ ಏನಾದ್ರು ಮಾಡ್ಕೊಳ್ಳಿ ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನಿರು ನೀನು ನನಗೆ ತಲೆನೋವು ಬರ್ಸ್ಬಿಟ್ಲು ಕಣವತ್ತಾಗೆ ಫೋನ್ ಮಾಡ್ಬಿಡಕ್ಕಲ್ಲ ನೀನು ನನಗೆ ಯಾವ ಫೋನ್ ಮಾಡಿದ್ರು ಬರೀ ಅವ್ರ ಸುದ್ದಿ ಇವ್ರ ಸುದ್ದಿನೇ ಮಾತಾಡ್ತೀನಿ ನೀನು ಏನಾರು ನೀನು ಸುದ್ದಿ ಇದ್ರೆ ನೀನು ಫೋನ್ ಮಾಡು ಎಲ್ಲರೂ ಫೋನ್ ಮಾಡೋಕ್ಕೆ ಹೋಗ್ಬೇಡ ನೀನು ನನಗೆ ಯಾಕಂದೊಡವ ನೀನು ಬಿಟ್ರೆ ನನಗೆ ಇನ್ನು ಯಾರಿದ್ದರು ಕಷ್ಟ ಸುಖ ಹೇಳ್ಕೊಳಕ್ಕೆ ನೀನು ನೋಡ್ರಿ ಹಿಂಗಂತೀಯಲ್ಲ ಕಷ್ಟ ಸುಖ ಅನ್ನೋದು ಯಾತ್ಕಾಯ್ತು ಹೇಳು ಯಾತ್ಕೋ ಆಗೋದು ಬೇಡ ಬಿಡೋದು ಬೇಡ ಸುಮ್ಮನೆ ಕೂತ್ಕೊ ಹುಡುಗು ಫೋನ ಹುಡುಗಲೇ ಸುಮ್ಮನೆ ತಲೆ ತಿನ್ಬೇಡ ನೀನೇ ಸರಿಯಾರ ನೀನು ಮಾತು ಕಲ್ತಿರೋಳು ನಾನು ಫೋನ್ ಮಾಡಿ ಯಾಕೆ ತಲೆ ತಿಂದೀಯ ನೀನು ಅಯ್ಯೋ ಸುಮ್ಕಿರ್ ದೊಡವ ನಮ್ಮ ಅವ್ವಿದ್ದಾಳ ನೀನು ನನಗೆ ಹೋಯ್ತಂಗೆ ಸುಮ್ಮನಿರು ಇನ್ಯಾರು ಕುಟ್ಟಿ ಹೇಳ್ಕೊಳ್ಳೋ ನನ್ನ ಕಷ್ಟ ಸುಖವ ನೀನು ಕುಟ್ಟಿ ಹೇಳ್ಕೊಳ್ದನಿಯ ಅಯ್ಯೋ ನನ್ನ ಕಷ್ಟನೇ ಕೇಳೋರಿಲ್ದಂಗೆ ಆಗದೆ ನಿನ್ನ ಕಷ್ಟ ಕೇಳಿ ನಾನು ಏನು ಮಾಡೋಣ ಹೇಳು ಅಯ್ಯೋ ನಿಂದ ಅಮ್ಮ ಅಂತೀನಿ ಕಣವ ಆಮೇಲೆ ನನ್ನ ಕುಟ್ಟಿ ಏನು ಮಾತಾಡಬೇಡ ನೀನು ಅದು ಯಾಕಬೇಕು ಹೋಗಿ ಸುಮ್ಮನೆ ಇರೋಗು ನೆಮ್ಮದಿಯಾಗಿ ಈಗ ನಿನಗೆ ಇಟ್ಟು ಬಟ್ಟೆಗೇನು ಕಮ್ಮಿ ಮಾಡಿದಾರ ಯಾರನ್ನಾರು ಕರ್ಕೊಂಬಂದು ಇಸ್ಕೊಳ್ಳಿ ಏನಾರು ಇಸ್ಕೊಳ್ಳಿ ಹೋಗು ತಲೆಗೆಡ್ಸ್ಕೊಬೇಡ ನೀನು ಆರಾಮಾಗಿ ಇರೋಗು ಏನು ಆರಾಮಾಗಿರೋದು ದೊಡವ ಏನು ಆರಾಮಾಗಿರೋದು ಈ ಮನೇಲಿ ಇವ್ರ ನಾಟಕದ ಮಧ್ಯದಲ್ಲಿ ಹೆಂಗೆ ಆರಾಮಾಗಿರಕ್ಕದ್ದು ಹೇಳು ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕಂದೊಡವ ನನಗಂತವೆ ಭಾಳ ಬೇಜಾರಾಗ್ಬಿಟ್ಟದೆ ಜೀವನದಲ್ಲಿ ಜಿಗುಪ್ಸತೆ ಬರ್ಸ್ಬಿಟ್ರು ನನಗೆ ಆಯಿತು ಸುಮ್ಮನಿರು ಆಯ್ತು ಆಯಿತು ನೀನು ಊಟ ಮಾಡ್ದ ತಿನ್ನೇಬೇಕಲ್ಲ ಜೀವ ಉಳಿಕಬೇಕಲ್ಲ ತಿನ್ನಿಲ್ಲ ಅಂದ್ರೆ ಅದು ದೊಡವ ತಿನ್ನೇಬೇಕು ಬೊಯ್ಯದು ನೋಡ್ಬಿಟ್ಟು ಎದ್ದು ಒಳಗೆ ಹೋಯ್ತಾಳಲ್ಲ ಮಾನ ಮರೋದಿಲ್ಲ ಗುರ್ಸಟ್ಟಿ ಥೂ ಅದೊಂದು ಜನ್ಮ ಅವಳದು ಅಯ್ಯಪ್ಪ ದೇವರೇ ಭಗವಂತ ಸಿಕ್ಕಿಲ್ಲ ನಿನ್ನ ಯಾಕೆ ಅವ್ರು ಸುದ್ದಿಗೆ ಹೋದಿಗೆ ಅವ ಅಮ್ಮನ ಕೈಲಿ ಯಾಕೆ ಇಳಿಸ್ಕೊಂಡು ಕೈಲಿ ಬೈಲಿ ಅಂತ ಬೈತಾಳೆ ಸುಮ್ಮನಿರು ನೀನು ಸುಮ್ಮನಿರ್ಲೇ ನೀನು ಜಾಸ್ತಿ ತಲೆಗೆಡ್ಸ್ಕೊಬೇಡ ನೀನು ಯಾಕೆ ಸುಮ್ಮನೆ ತಲೆಗೆಡ್ಸ್ಕೊಂತೀಯ ನೀನು ಸುಮ್ಮನಿರು ನನ್ನ ಗಂಡು ಹಬ್ಬ ಸರಿಯಾಗಿದ್ದಿದ್ರೆ ಎಲ್ಲ ಸರಿಯಾಗಿರೋ ಸುಮ್ಕಿರು ನನ್ನ ಮಗನೇ ಸರಿಯಿಲ್ಲ ಹಸಿ ಬೀಗಿಯಾಗಿದ್ರೆ ಎಲ್ಲ ಸರಿಯಾಗಿರೋದು ಅಯ್ಯೋ ಲಕ್ಕ ಇರು ಯಾರ ಬಂದರು ಆಮೇಲೆ ಮಾಡುವೆ ಬಿಡು ನಾಳೆಗೆ ಕಟ್ ಮಾಡು ಕುಯಿಂಗ್ 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 ಇವಳೊಬ್ಳು ಕಷ್ಟ ಸುಖನೇ ಕೇಳಕ್ಕೆ ಅಂತಾಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ